ಹಾಗಾಳೆ ಯಾಕಂಗೆ ಕುಕ್ಕಂಡವಳು ಜಯ್ಯಮ್ಮ, ಯಾಕೋ ಹಿಂಗೆ ಕುಕ್ಕಂಡವಳಲ್ಲ ಹೊರಗೆ ಮಾತಾಡ್ಸಣ ಉಂಡ್ಲೇನ ಲಸ್ಮಕ್ನೆ ಅತ್ತ ಹೋಯ್ಜವಳೆ ಮಾತಾಡಿಸ್ತಿಂತಾರೆ. ಜೇಮ ಉಂಡೇನೆ ಅವಳೆ ಇದ್ಯಾಕೆ ಹಿಂಗೆ ಅಯ್ಯ ಶಿವನಿ ಯಾಕ ನಾಯಿ ಬೊಗಳ್ದಂಗೆ ಬೊಗಳ್ತಾ ಇದ್ದಾಳೆ. ಬೂ ಬೂ ಹೇ ಜಯಮ್ಮ ಅದ್ಯಾಕೆ ಅಯ್ಯೋ ಶಿವನಿ ಹಿಂಗೆ ನಾಯಿ ಬೊಗಳ್ದಂಗೆ ಬೊಗಳ್ತೀಯ ಮಾತಾಡ್ತೀರಿ ಉಂಡೆ ಅಂತ ಹೇಳಿ ರಾಮ ರಾಮ. ಅಯ್ಯೋ ಶಿವನಿ ನೆನ್ನೆ ಮಳೆಯಾಗ ಓಡಾಡಿದ್ಲಲ್ಲ, ಮೊನ್ನೆ ದಿನ ನಾಯಿ ಕಡಿಯಿತ್ತು, ನೆನ್ನೆ ದಿನ ಮಳೆಯಾಗ ಓಡಾಡಿದ್ಲು ಆತ್ಕು ಅಯ್ಯೋ ಶಿವನಿ ಇಂಜೆಕ್ಷನ್ ಮಾಡಿಸ್ಕೊಂಬ್ಲಿಲ್ವಲ್ಲ ಅಚ್ಚೆ ಎರತ್ತೈತೆ ನಮ್ಮ. ಅಯ್ಯೋ ದೇವ್ರಿ ಇಂಜೆಕ್ಷನ್ ಮಾಡಿಸ್ಕೋಬೇಕಾಯ್ತು, ಹಿಂಗೆ ಆಗ್ತಿರ್ಲಿಲ್ಲ. ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲತ್ತೆ ಇದು ಎಫೆಕ್ಟ್ ಆಗಿರೋದು ರಾಮ ದೇವ್ರಿ. ಅಯ್ಯೋ ದೇವ್ರಿ ಇದೇನು ಹಿಂಗಾತು ಅಲ್ಲ ಮೊದಲೇ. ಆಮೇಲೆ ಅವಳು ನಾಯಿ ಕಡ್ದೈತಿ. ಅಯ್ಯಪ್ಪ ಬೈ ಹೋಗುತ್ತಮ್ಮ, ಆಮೇಲೆ ನನ್ನ ಆಮೇಲೆ ಬಂದು ಕಡ್ದು ಗಿಡದ್ರಿ. ಅವಳೇ ಯಾಕ ನಮ್ಮ ಜಯಕೈ ನಾಯಿ ಬೊಗಳ್ದಂಗೆ ಬೊಗಳ್ತಾ ಇದ್ದಾಳೆ. ಅಯ್ಯೋ ಶಿವನಿ ನಿಂಗಜ್ಜಿ ಯಾಕೆ ಹಿಂಗೆ? ಅದು ಯಾಕೆ ಗೊತ್ತಿಲ್ಲ ಕಣೆ ಮಂಜಕ್ಕ. ನಾನಿನ್ನ ಇವಾಗಿನ ಬಂದು ಉಂಡೇನಮ್ಮ ಅಂತ ಮಾತಾಡಿಸ್ದೆ. ಅಲ್ಲ ನಾಯಿ ಬೊಗಳ್ದಂಗೆ ಬೊಗಳ್ತಾ ಇದ್ದಾಳಲ್ಲಿ. ಅಲ್ಲ ನಾವು ಮೊನ್ನೆ ದಿನ ನಾಯಿ ಕೊಡ್ದಿರ್ಲಿಲ್ವಿ, ಅದಕ್ಕೇನೆ ಮಳೆಯಾಗೆಲ್ಲ ಓಡಾಡಿಲ್ಲಲ್ಲ ನೆನ್ನೆ ದಿನ, ಅದೆಲ್ಲ ಒಟ್ಟು ಏರತ್ತದಂಗೆ ಆಗೈತಿ. ಇಂಜೆಕ್ಷನ್ ಮಾಡಿಸ್ಕೋಬೇಕಾಯ್ತು, ಇಂಜೆಕ್ಷನ್ ಮಾಡಿಸ್ಕೊಂಬಿಲ್ಲ ಅಂದ್ರೆ ನಾಯಿ ಕಡ್ದಾಗ ಹಿಂಗೇನೆ ಆಗೋದು. ನಾಯಿ ಬೊಗಳ್ದಂಗೆ ಬೊಗಳ್ತಾರೆ ಒಟ್ಟು ಮಳೆಯಾಗೆಲ್ಲ ಓಡಾಡಿ. ಮಳೆಯಾಗೆಲ್ಲನೆ ಅಂದರೆ ಒಟ್ಟುನಿಗೆ ಹಿಂಗೆ ನಾಯಿ ಬೊಗಳ್ದಂಗೆ ಬೊಗಳ್ತಾರೆ ಕಣಿ ಮಂಜಕ್ಕ. ಇವಳಿಕ್ಕೆ ಅವಳಿಲ್ಲ ನನಗೆ ಏನು ಆಗಲ್ಲ, ನನಗೆ ಏನು ಆಗಲ್ಲ ಅಂದ್ಲಿವ ನೋಡು ಹೆಂಗೆ ನಾಯಿ ಬೊಗಳ್ದಂಗೆ ಬೊಗಳ್ತಾ ಇದ್ದಾಳೆ. ಮಾತಾಡಲ್ಲ ಸುಮ್ಮನೆ ನಾಯಿ ಬೊಗಳ್ದಂಗೆ ಬೊಗಳ್ತಾರೆ. ಅಯ್ಯೋ ಶಿವನಿ ಎಲ್ಲರೂ ಹಂಗೆ ನಾಯಿ ಕೊಡ್ದರು, ನಾನೆಲ್ಲ ಸುಮ್ಮನೆ ಹೇಳ್ತಾರೆ ಅಂದ್ಕೊಂಡಿದ್ದೆ. ಇಲ್ಲ ಕಡೆ ನಾಯಿ ಕೊಡ್ದಾರು ಇಂಜೆಕ್ಷನ್ ಮಾಡಿಸ್ಕೊಂಬ್ಲಿಲ್ಲ ಅಂದರೆ ಮೊದಲು ಔಷಧವಯ್ಯಾರು. ಇವಾಗ ಇಂಜೆಕ್ಷನ್ ಮಾಡಿಸ್ಕೋಬೇಕು, ಇಂಜೆಕ್ಷನ್ ಮಾಡಿಸ್ಕೊಂಬ್ಲಿಲ್ಲ ಅಂತಂದರೆ ನಾಯಿ ಬೊಗಳ್ದಂಗೆ ಬೊಗಳು ಬಿಡ್ತಾರೆ. ನಾಯಿ ಕೊಡ್ದಾಗ 16 ಇಂಜೆಕ್ಷನ್ ಮಾಡಿಸ್ಕೋಬೇಕು. ಮಾಡಿಸ್ಕೊಂಡ್ರೆ ಏನೂ ಆಗಲ್ಲ. ಮೊದಲು ಔಷಧವಯ್ಯಾರಿಗೆ ಯಾರು ಔಷಧ ಒಯ್ಯಲ್ಲ, ಸುಮ್ಮನೆ ಇಂಜೆಕ್ಷನ್ ಮಾಡಿಸ್ಕೋಬೇಕು. ಗೌರ್ಮೆಂಟ್ ಆಸ್ಪತ್ರೆಗೆ ಇಂಜೆಕ್ಷನ್ ಮಾಡ್ತಾರೆ ಅಲ್ಲ, ಮಾಡಿಸ್ಕೊಂಬಾರೆ ಅಂದರೆ ಮಾಡಿಸ್ಕೊಂಬಂಗೆ. ಇವಾಗ ನೋಡಿ ನಾಯಿ ಬೊಗಳ್ದಂಗೆ ಬೊಗಳ್ಕೊಂಡು ಕುತ್ಕೊಂಡಿರೋದ. ಯಪ್ಪ ನಾನೇನು ನಾಯಿಗೆ ತುಳಿದ್ನಿ, ಯಾಕೆ ನಾಯಿ ಬೊಬ್ಬ ಹೋಗ್ತೈತಿ. ವಯಸ್ಸು ನಾಯಿನಿಲ್ಲ ಏನಿಲ್ಲ ಎಲ್ಲಿ ಬೊಬ್ಬಂಬು ತಿಂಗಿ. ಅಯ್ಯಪ್ಪ ನಾಯಿ ತುಳಿದ್ನೇನಪ್ಪ ಮಂಗಾಗ್ಬಿಡ್ತು. ನಾಯಿ ತುಳಿದಿಲ್ ಕಣೆ, ಅಲ್ಲೋಡಲ್ಲಿ ಅವಳು ಬೊಗಳ್ತಾ ಇರೋದು. ನಾಯಿ ಕಡಿದಿತ್ತಲ್ಲ ಅವಳಿಗೆ, ಅಕ್ಕಿ ಈಗ ಬೊಗಳ್ತಾ ಇದ್ದಾಳೆ. ನೆನ್ನೆ ಸಲ ಮಳೆಯಾಗ ನೆಂದವಳೆ, ಅಕ್ಕೇನೆ ನಾಯಿ ಬೊಗಳ್ದಂಗೆ ಬೊಗಳ್ತಾ ಇದ್ದಾಳೆ. ಅಯ್ಯೋ ಶಿವನಿ ಹೌದೇನು? ಅಯ್ಯಪ್ಪ ನಾನು ಯಾವ್ದನ ಪುಸ್ತಕ ನಾಯ್ಕು ನಿನ್ನ ನಾಯಿನ ತುಳಿದ್ನೇನಪ್ಪ ಮಂಗಾತು. ಅಯ್ಯಪ್ಪ ದೇವಿ ನಾವು ಹೇಳಿವಿ ಮಳಿಯಾಗ ಓಡಾಡಬೇಡ ಕಣೆ ತಾಯಿ, ನಾಯಿ ಕಡ್ದೈತಿ ನಿನಗೆ ಅಂತ ಹೇಳಿ ಸುಮ್ಮನೆ ಮಳಿಯಾಗ ಓಡಾಡಿದ್ಲು ಛತ್ರಿ ಹಿಡ್ಕೊಂಡು. ಅಲ್ಲ ಇವಾಗ ನೋಡು ನಾಯಿ ಬೊಗಳ್ದಂಗೆ ಬೊಗಳ್ತಾ ಇದ್ದಾಳೆ. ಇತ್ಲ ಬಾ ಗೌರಮ್ಮ ಹೆಂಗನಾಗ್ಲಿ ಬೈಯೋದಂಗೆ ಆಗುತ್ತಂಗೆ. ಆಮೇಲೆ ನಿನ್ನ ಕಡಿದ್ರಿ ಆಮೇಲೆ ಹಾಕಬೇಕು ಅಮ್ಮ ದೇವಿ. ಇವಾಗ ಹೋಗಿ ಇಂಜೆಕ್ಷನ್ ಮಾಡಿಸ್ಬೇಕೆ ನಮ್ಮ ಕರ್ಕೊಂಡೋಗಿ ಸುಮ್ಮನೆ. ಹಾಗಾದ್ರೆ ಯಾಕೆ ನೋಡ್ತಾ ಇದ್ದೀರಾ ಮಂಜಕ್ಕ? ಈ ಲಸ್ಮಕ್ಕ ಅಲ್ಲೋಡಲ್ಲಿ ನಮ್ಗೆ ಯಾಕಯ್ಯ ಅಲ್ಲೋಡಲ್ಲಿ ಅಲ್ಲೋಡು. ಅಯ್ಯೋ ದೇವ್ರಿ ನಾಯಿ ಕಡ್ದಿತ್ತಲ್ಲ ಅವಳಿಗೆ, ಮಳೆಯಾಗ ಬೇರೆ ನೆನ್ನೆ ಓಡಾಡ್ತಿದ್ಲ, ಹತ್ಕೊಂಡು ಒಟ್ಟು ತಲೆಗೆ ಏರ್ದಂಗೆ ಆಗ್ಬಿಟ್ಟೈತಿ. ನಾಯಿ ಕಡ್ದಿರೋದೆಲ್ಲನ ಒಂಥರ ಇದಾದಂಗೆ ಆಗ್ಬಿಟ್ಟೈತಿ. ಒಟ್ಟುನು ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ವಲ್ಲ ಅದು ಎಫೆಕ್ಟ್ ಆಗೈತಿ. ನಾಯಿ ಕಡ್ದಿರೋದು ಅದಕ್ಕೇನೆ ಅವಳಿಗೆ ಇವಾಗ ನಾಯಿ ಬೊಗಳ್ದಂಗೆ ಬೊಗಳ್ತಾ ಇದ್ದಾಳೆ. ಅಯ್ಯಪ್ಪ ದೇವ್ರಿ ನಿಂಗಜ್ಜಿ ಬಂದು ಉಂಡೆ ಅಂತ ಮಾತಾಡ್ಸೈತಿ. ಅಚ್ಚೆ ಬಕ್ 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 ಅಂದ್ಲಂತೆ. ಅಚ್ಚೆ ನನಗಳು ಬೈಯೋದಂಗೆ ಆತಿ ಯಾಕಪ್ಪ ಹಿಂಗೆ ಮಾಡ್ತಾಳೆ ಅಂತ. ಅಲ್ಲ ಇವಾಗ ಎಲ್ಲಿ ಕರ್ಕೊಂಡು ಹೋಗ್ಬೇಕಾ ಮೊಳಸ್ ಮಕ್ಕ ಇವಳನ್ನ ಅಲ್ವೇನಿ. ಇನ್ನೊಂದು ನಾಯಿ ತಂದು ಕಡಿಸಿ ಸರಿಯಾಗುತ್ತೆ ಅವಳು. ಇನ್ನೊಂದೊಂದು ನಾಯಿ ತಂದು ಬಿಡೋದು, ಇನ್ನೊಂದು ಸಿಟ್ಟು ಕಡಿಗೈತಿ ಅವ ಸರಿಯಾಗುತ್ತೆ. ಇನ್ನೊಂದು ನಾಯ್ತ ಕಡಿಸ್ಕೊಂಡ್ರೆ ಸರಿಯಾಗುತ್ತೆ ಅವಳು. ಹೇಳಕ್ಕ ನೀನು ಅದು ಯಾಕೆ ಹಂಗೆ ಹೇಳ್ತೀಯ? ಮತ್ತೆ ಇನ್ನೇನು ಮಾಡೋಣ ಹೇಳಿ ಮಂಜಕ್ಕ. ಗಿಣಿ ಹೇಳ್ದಂಗೆ ಹೇಳಿ ಸಾರಿ ಹೇಳಿದ್ವಿ. ಹೋಗಮ್ಮ ಗೌರ್ಮೆಂಟ್ ಆಸ್ಪತ್ರೆಗೆ ಇಂಜೆಕ್ಷನ್ ಮಾಡ್ತಾರೆ ಮಾಡಿಸ್ಕೊಂಬಾರಿ ಅಂತ ಎಂತ ಸೆನೆ ಕೇಳಿದೆ ನಾನು. ಕೇಳಲಿಲ್ಲ ಸುಮ್ಮನೆ ಬಗ್ಲಿಕ್ಕೆ ಕೊಕ್ಕಂಬ್ಲಿ. ಇನ್ನೊಂದು ನಾಯ್ತ ಕಡಿಸ್ಕೊಂಬ್ಲಿ ಗೊತ್ತಾಗುತ್ತೆ.
ಅಲ್ಲೋ, ಇವಾಗ ನಾನು ಆಸ್ಪತ್ರೆ ಕರ್ಕೊಂಡು ಹೋಗಿ ಬರಲ್ವಿ? ಇವಾಗ ಇನ್ನೆಲ್ಲಿ ಕರ್ಕೊಂಡು ಹೋಗ್ತೀಯ? ಹಾಲೇನಿ ಅವಳಿಗೆ ಇವಾಗ ಹುಚ್ಚೆತ್ತಿ ಈಗ ಹಾಲು ನಾಯಿ ಬೊಗಳ್ದಂಗೆ ಬೊಗಳ್ತಾಳೆ. ಅಲ್ಲ ಇವಾಗ ಇನ್ನೆಲ್ಲಿ ಕರ್ಕೊಂಡು ಹೋಗಕ್ಕಾಗುತ್ತೆ? ಮುಂದಾಗಲೇ ಹೇಳಿ ಕೊಡ್ದಾಗ ಇಂಜೆಕ್ಷನ್ ಮಾಡಿಸ್ತಾಳಮ್ಮ, ಮಾಡ್ತಾರೆ ಅಂತ ಹೇಳಿ ಸಾರಿ ಹೇಳಿರಿ. ಇಲ್ಲ ನನಗೆ ಏನು ಆಗಲ್ಲ. ನಾನು ಹುಟ್ಟ ಭಾಗ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡಳಲ್ಲ, ನನಗೊಂದು ನೆಗಡಿಲ್ಲ, ಒಂದು ಕೆಮ್ಮಿಲ್ಲ ಅಂತ ಹೇಳಿಳು. ಅಲ್ಲ ನಾನು ಹೆಂಗೆ ಹೇಳ್ದೆ ಕೇಳಿ ನಿಂಗೆ ಅಜ್ಜಿನ ನೋಡಿಲ್ಲ ಸ್ಮಕ್ಕ, ಏನು ಮಾಡ್ತೀಯ? ಅಯ್ಯೋ ದೇವ್ರಿ. ಅಲ್ಲ ಇವಾಗ ಏಳಿಗೆ ನಾನು ಇದಾಗಿ ಇನ್ನೊಬ್ರನ್ನೇನ ಕೊಡೋದು ಏನು ಮಾಡ್ತೀಯಾ? ಅಯ್ಯೋ ಶಿವನಿ, ನಾವು ಯಾವಾಗಲೂ ಇಲ್ಲಿ ಗೊತ್ತಿರ್ತೀವಿ, ಓಡಾಡ್ತಿರ್ತೀವಿ. ಹಂಗೇನೆ ರಾಂಗ್ ಆಗುತ್ತೆ, ದಿನಕ್ಕೂ ರಾಂಗ್ ಆಗುತ್ತೆ. ಅಯ್ಯಪ್ಪ ದೇವ್ರಿ, ನಿಂಗಜ್ಜಿ ಹಂಗೆ ಮಾಡ್ಬೇಕಮ್ಮ ಇಪ್ಪಟ್ಟು. ಯಾಕೆ ಗೌರಮ್ಮ ಇತ್ಲ ಬಂದು ನಿಂತ್ಕಂಡೆ? ಮತ್ತಂಗೆ ಬೈವಾಗುತ್ತಮ್ಮ ತಾಯಿ. ಆಮೇಲೆ ನಾನು ನಿಂತ್ಕೊಂಡಿದ್ದೆಲ್ಲ ಸಮಸ. ನಿಂಗಜ್ಜ ನೀನು ಇತ್ಲ ಬಾ. ಇನ್ನು ಇವತ್ತೊಂದು ಈಟ್ ಐತೆ, ನಾಳೆಗೆ ಏನಾರು ರಾಂಗ್ ಆದ್ರೆ ನಾಳೆಗೆ ರಾಂಗ್ ಆಗ್ಬೋದು. ಹೋಗ್ತಾ 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 ಎರ್ರೈತುತ್ತೆ. ಇವತ್ತೊಂದು ಈಟ ಐತೆ ಹಂಗೆ ಸುಮಾರಕ್ಕೆ. ಇವತ್ತು ಹಚ್ಚೊಂದಿಟ್ಟು ನೆಲ್ಲಕ್ಕೆ ಹಿಂಗೆ ಬೊಗಳ್ತಾಳೆ. ನಾಳೆಗೆ ನೋಡಿ ಎರ್ರೆತ್ತು ಬಿಟ್ರೆ ನಾಳೆಗೆ ಎರ್ರೆ ಬಿಡ್ತಾಳೆ. ಮತ್ತೆ ನಾಯಿ ಉಚ್ನಾಯಿ ಅಂತ ಯಾಕೆ ಹೊಳೈತಿ ನೀನು? ಅಯ್ಯೋ ಶಿವನಿ. ಹೋಗತ್ತ ಹೆಂಗೆ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕ ಮುಂದಾಗಿ. ಕರ್ಕೊಂಡು ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ನಾಯಿ ಕಡ್ದೈತಿ ಅಂದ್ರೆ ಹಿಂಗೆ ಆಗೋದು. ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ ಅಂದರೆ ಹಿಂಗೆ ಆಗೋದು. ಅಯ್ಯೋ ದೇವ್ರಿ, ಬೈವಾಗುತ್ತಮ್ಮ ತಾಯಿ. ನಾನು ಹಂಗೆ ಬರ್ಬೇಕಾರೆ ಇಲ್ಲೋಡು ನಾಯಿ ತುಳಿದ್ನೇನಪ್ಪ ಅಮ್ಮಂಗಾತು ಹೋಗತ್ತ. ನಾಯಿ ಪೈ ಮನೆ ಕೇಳಿದ್ದೇನ ಅದೇಗೆ ತುಳಿದ್ನೇನ ಕಸಿಕೊಂಬಂಗಾತು ನನಗೆ. ಹಂಗೆ ಬೊಗಳ್ದಂಗೆ ಆತ ಹಂಗೆ ಎತ್ಕೊಂಡು ನೋಡು. ಅಯ್ಯೋ ಪಿಳಿ ಕೊಂಡು ಬಿಡೋದ ರಾಮ ದೇವಿ, ಬೈವಾಗುತ್ತಮ್ಮ ತಾಯಿ. ನನಗೇನು ಬೈವಾಗಲ್ಲ. ನಾನು ಅವಾಗ ಒಂದು ಪಟ್ಟ ಯಾರನ್ನ ನೋಡಿದ್ನಿ ಅವಳು, ಅದಕ್ಕೆ ನನಗೇನೇನು ಬೈವಾಗಲ್ಲ. ನಾನೇ ನಿಂತಕ್ಕೆಲ್ಲ ಏನೇ ಕೆಮ್ಮಲ್ಲ. ಅಂತ ಯಾಕೆ ಬೇಕು ಒತ್ರಕ್ಕೆ ಹೋಗೋದಲ್ಲ. ಆಮೇಲೆ ನಾನು ತಿರ್ಗಿ 16 ಇಂಜೆಕ್ಷನ್ ಮಾಡಿಸ್ಕೋಬೇಕು, ಹಾಕ್ಬೇಕು. 16 ಇಂಜೆಕ್ಷನ್ ಸಲ ನಡೀರ್ತಾಯಿ ನಡಿ. ಆಮೇಲೆ ಹಾಕ್ಬೇಕಮ್ಮ ತಾಯಿ ಒಟ್ಟನು. ನಾಯಿ ಮಾತ್ರ ಕಡಿಬಾರ್ದು, ಯಾಕೆ ಕಡಿದ್ರು ಪರವಾಗಿಲ್ಲ, ನಾಯಿ ಮಾತ್ರ ಕಡಿಬಾರ್ದು. ಅದು ಮಾತಾಡಕ್ಕೆ ಬರಲ್ಲ ನಾವೆಲ್ಲ ಇಲ್ಲಿ ನಿಂತ್ಕೊಂಡಿದ್ದೀವಲ್ಲ, ಅದಕ್ಕೆ ನಮ್ಮನ್ನು ನೋಡಿ ತೊಂದರೆ ಬಂದುಬಿಡುತ್ತೇನಪ್ಪ. ಸುಮ್ಕಿರು ಒಂದು ಬೇಡ ಬಂದುಬಿಡುತ್ತೆ. ಅಯ್ಯೋ ದೇವ್ರ ಎರಡು ಅದು ನಾಯಿ ಎಲ್ಲ ಅದಕ್ಕೆ ಇವ ನಾಯಿ ಹಿಡ್ದಂಗೆ ಆಡ್ತಾರೆ ಅವರು. ನಾಯಿ ಕಡ್ದಿರೋದಕ್ಕೆ ಸುಮ್ಮನಿರು, ಕ್ರೇ ಏನು ಬೇಡ. ಕಾಣಿ ನಡೀರಿ ಗೌರಮ್ಮ ಮಂಜಕ್ಕ ಕೃಷ್ಣಕ್ಕ ಮಂತಕ್ಕೆ ನಡೀರಿ. ಅಯ್ಯೋ ದೇವ್ರಿ ಕಾಣಿ ನಾಯಿ ಕಡ್ದಂಗೆ ಕರೆದ್ಬಿಟ್ರೆ ಬಂದುಬಿಡ್ತಾಳೆ. ಅಯ್ಯೋ ದೇವ್ರಿ ಸುಮ್ಮನಿರಿ, ಇವಳು ಮಂಜಕ್ಕಿದ್ದಿದ್ದು ಬೇಡ ಕಣಮ್ಮ. ಅಯ್ಯಪ್ಪ ನಾಯಿಗೆ ಕರೆದ್ರೆ ಸಾಕು, ಏನಿಲ್ಲ ಅವಳೆಲ್ಲ ಬರ್ತಾವೆ. ಬಲಡಿಸಿ ನಂಗೆ ಬಂದುಬಿಡ್ತಾಳೆ ಅವಳು. ಇಂಜೆಕ್ಷನ್ ಮಾಡಿಸ್ಕೊಂಡಿದ್ರೆ ಆಗ್ತಿರ್ಲಿಲ್ಲ ಹೋಗತ್ತ. ಇಡಕ್ಕೇನ ನಾವು ಹಿಂಗೆ ನಿಂತ್ಕೊಂಡಿದ್ರೆ ರಸ್ನಕ್ಕ ನಾನು ಹಿಂಗೆ ಅಂತ ಹೇಳೋಣ. ಯಾಕ ಅವಳಿಗೆ ಇವಾಗ ಹೆಂಗೆ ಆಗ್ತೈತೆ ಏನೋ ಪಾಪ ನಾಯಿ ಕಡ್ದಿರೋಕ್ಕೆ. ಅದಕ್ಕೆ ಸುಮ್ಕ ಇದ್ದಾಳೆ. ಇಲ್ಲಂದ್ರೆ ಇಲ್ಲ ಇಡತ್ತಿ ನೋಡ್ಬೇಕಾಯ್ತು. ಎನ್ನೆಸ್ ನೋಡು ಹೊಸ ಛತ್ರಿ ಇಟ್ಕೊಂಡೆ, ನಮ್ದು ಹೊಸ ಛತ್ರಿ. ಅಂತ ಹೇಳಿ ಮಳೆಯಾಗೆ ಓಡಾಡ್ತಿತ್ತು. ಮಳೆಯಾಗ ಓಡಾಡಿರೋಕ್ಕೆ ಹಂಗೆ ಆಗಿರೋದು. ಮಳೆಯಾಗ ಓಡಾಡಲಿಲ್ಲ ಅಂದರೆ ಹಿಂಗೆ ಆಗ್ತದೆ. ಅಲ್ಲ ಮಳೆಯಾಗ ಓಡಾಡಿರೋಕ್ಕೆ ರಪ್ಪಂತನ ಇದನ್ನ ಆಗಿರೋದು. ಮಳೆಯಾಗ ಓಡಾಡಬಾರ್ದು, ಒಟ್ಟು ತಲೆ ನೆನಿಕಬಾರ್ದು, ಒಟ್ಟು ಶೀತ ಆಗೈತಿ. ನೋಡಿದ್ರಲ್ಲ ವೀಕ್ಷಕರೇ, ಬೇಕೈ ಮಳೆಯಾಗ ಓಡಾಡಿ ನೋಡಿ ನಾಯಿ ಕಡಿಸ್ಕೊಂಡ್ಲು. ಇಂಜೆಕ್ಷನ್ ಮಾಡಿಸ್ಕೊಂಬಾರೆ ಅಂತ ಹೇಳಿದ್ರೆ ಇಂಜೆಕ್ಷನ್ ಮಾಡಿಸ್ಕೊಬತ್ತೀವಿ ಅಂದರೆ ಬೇಡ ಅಂತ ಹೇಳೋ ಸುಮ್ಕಾಗಿ ಇವಾಗ ಹೆಂಗಾಗೈತಿ. ಈಗ ನಾಯಿ ಕಡ್ದಾಗ ಏನೋ ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ ಅಂದರೆ ಇದು ಹಿಂಗಾಗುತ್ತೆ. ಹಿಂಗಾಗದೆ ಅದಕ್ಕೆ ಮತ್ತೆ ನಾಯಿ ಕಡ್ದಾಗೆಲ್ಲ ಹೋಗಿ ಇಂಜೆಕ್ಷನ್ ಹಾಕ್ಸಿರ್ಬೇಕು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.